ಶಿಕ್ಷಕರಿಗೆ ಯಾಕೆ ಶಿಕ್ಷೆ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಚರ್ಚೆನ ಮುಂದುವರ್ಸೋಣ ಗಿರೀಶ್ ಅವರ ಜೊತೆಯಲ್ಲಿ. ಗಿರೀಶ್, ಈಗ ಕಳೆದ 3 ವರ್ಷದಿಂದ ಸಂಬಳ ಇಲ್ಲ ಅಂತಕ್ಕಂಥ ವಿಚಾರವಾಗಿ ಇವರ ಆ್ಯಂಗಲ್ನಲ್ಲಿ ಅಂತಂದರೆ ಈಗ ಮುತ್ತುರಾಜ್ ಅವರ ಕಷ್ಟವನ್ನು ಹೇಳ್ಕೊಂಡ್ರು. ಒಟ್ಟಾರೆ ನಿಮ್ಮ ಸಂಘ ಸಂಸ್ಥೆಗಳಲ್ಲಿ ದುಡಿತಾ ಇರ್ತಕ್ಕಂಥ ಶಿಕ್ಷಕರು ಏನಿದ್ದಾರೆ ಇವರ ಒಟ್ಟಾರೆ ಸಮಸ್ಯೆಗಳ ಬಗ್ಗೆ ಏನು ಹೇಳ್ತೀರಾ ನೀವು? ಇಲ್ಲಿ ಇರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಿಗೆ ಹೆಂಡತಿ ಮಕ್ಕಳು ಹೀಗೆ ಸಂಸಾರ ಸಾಕಷ್ಟು ತಾಪತ್ರಯಗಳಲ್ಲ. ಶಿಕ್ಷಣವನ್ನು ಕೊಡಿಸೋದು ತಂದೆ ತಾಯಿಗಳ ಜವಾಬ್ದಾರಿ. ಶಿಕ್ಷಣ ಕೊಟ್ಟ ಮೇಲೆ ತಂದೆ ತಾಯಿಗಳನ್ನ ಜೋಪಾನ ಮಾಡ್ತಕ್ಕಂಥದ್ದು ಶಿಕ್ಷಕರ ಕರ್ತವ್ಯ. ಓಕೆ, ಒಂದು ನಿಮಿಷ ಗಿರೀಶ್, ನಿಮ್ಮ ಸಮಸ್ಯೆಗಳ ಬಗ್ಗೆ ನಾವು ಈಗಾಗಲೇ ಮಾತನಾಡ್ತಾ ಇದ್ವಿ. ನಿಮ್ಮ ಹೋರಾಟಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಂಡವರು ಅವರು ಮಾಜಿ ಶಿಕ್ಷಣ ಸಚಿವರು ಬಸವರಾಜ ಹೊರಟ್ಟಿ ಅವರು ನಮ್ಮ ಜೊತೆ ಇವಾಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಬಸವರಾಜ ಹೊರಟ್ಟಿ ಅವರೇ, ನಮಸ್ಕಾರ. ನಮಸ್ಕಾರ ರೀ. ಈಗಾಗಲೇ ಒಂದು ವಿಚಾರವಾಗಿ ಅಂದರೆ ನೀವು ಸಾಕಷ್ಟು ಹೋರಾಟವನ್ನು ಮಾಡ್ಕೊಂಡು ಬಂದಿರತಕ್ಕಂಥ ವಿಚಾರವಾಗಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಹೊರಟ್ಟಿ ಅವರೇ. ಈಗ ಒಂದು ಮೀಟಿಂಗ್ ನಡೆದಿತ್ತು ಅಂತ ಇವರು ನಮಗೊಂದು ವಿಚಾರ ಹೇಳಿದ್ರು. ಅಂದ್ರೆ DH ಶಂಕರಮೂರ್ತಿ ಅವರು, ಕಾಗೇರಿ ಅವರು, ನೀವು ನಿಮ್ ಕಾಗೇರಿ ಅವ್ರು ಇದಾರಲ್ಲಿ? ಕಾಗೇರಿ ಅವರು ಇಲ್ಲ, ಅವರು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಇವತ್ತು ಆ ಪ್ರಶ್ನೆ ಮಾಡ್ಬೇಕು ಅಂತಾನೆ ನಾವು ಪ್ರಯತ್ನ ಪಡ್ತಾ ಇದೀವಿ. ಈಗ ನಮಗ ಅಮರನ ಉಪವಾಸ ಕುಂತಾಗ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಈ ಒಂದು ನನಗ್ ಫೋನ್ ಮಾಡಿ ದಯಮಾಡಿ ಉಪವಾಸ ಬಿಡಬೇಕು ಅಂತ ತಿಳ್ಕೊಂಡೆ. DC ಅವ್ರ ಮುಖಾಂತರ ಲೆಟರ್ ಕೊಟ್ಟು ನನಗ ಉಪವಾಸ ಬಿಟ್ಟು 25 ಫೆಬ್ರವರಿ 2011 ಶಂಕರಮೂರ್ತಿ ಅವರ ಅಧ್ಯಕ್ಷರು, ಆಚಾರ್ಯ ಅವರು, ಕಾಗೇರಿ ಅವರು, ಫೈನಾನ್ಸ್ ಸೆಕ್ರೆಟರಿ ಎಲ್ಲರೂ ಕೂಡಿ 2 ತಿಂಗಳಲ್ಲಿ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳಿದ್ರು. ಅದ ಆಗ ನಂತರ ಮಾಡ್ಲಿಲ್ಲ. ನಾ ಹೇಳಿದೆ ಮೇ 31 ಮಾಡಿ ಅಂತ ಹೇಳಿದೆ. ಇನ್ನೂ ಮಾಡ್ಲಿಲ್ಲ. ನಮಗ ಟೋಪಿ ಹಾಕಿದವ್ರು ಇವ್ರು ಶಿಕ್ಷಕರಿಗೆ ಏನ್ ಮಾಡ್ತಾರ ಅಂತ ನಾನ್ ಕೇಳ್ತೀನಿ. ಇದ್ರ ಜೊತೆಗೆ ಇನ್ನೊಂದು ಮಾಹಿತಿ ಬಂತು ಹೊರಟ್ಟಿ ಅವರೇ, ಆ ಒಂದು ಮೀಟಿಂಗ್ ನಲ್ಲಿ ಇಮಿಡಿಯೇಟ್ ಆಗಿ ಜೂನ್ 1, 2010 ಅಪ್ಲೈ ಆಗೋ ರೀತಿನಲ್ಲಿ ನಾವು ಅನುದಾನವನ್ನ ಬಿಡುಗಡೆ ಮಾಡ್ತೀವಿ ಅಂತ ಅಂದ್ಬಿಟ್ಟು 2 ಹಂತದಲ್ಲಿ, ಒಂದು 126 ಕೋಟಿ, ಮತ್ತೊಂದು ಸರ್ತಿ 50 ಕೋಟಿ, 2 ಹಂತದಲ್ಲಿ ದುಡ್ಡು ಬಿಡುಗಡೆ ಮಾಡಿದೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಇದು ಹಾಗಾದ್ರೆ ದುಡ್ಡೆಲ್ಲ ಎಲ್ಲಿ ಹೋಯ್ತು ಅಂತ? ದುಡ್ಡನ್ನ ಇವರೆಲ್ಲ ಏನಂದ್ರೆ ಬೇರೆ ಬೇರೆ ಹಾಕಿದಾರ ದುಡ್ಡನ್ನ. ಇದು 2007 ಬಜೆಟ್ ನಲ್ಲಿ ಪಾಸ್ ಆಗಿ ಕ್ಯಾಬಿನೆಟ್ ಅಲ್ಲಿ ಕುಮಾರಸ್ವಾಮಿ ಅವ್ರ ಮುಖ್ಯಮಂತ್ರಿ ಇದ್ದಾಗ ಕ್ಯಾಬಿನೆಟ್ ಅಲ್ಲಿ ಪಾಸ್ ಆಗಿ 126 ಕೋಟಿ ಇವ್ರಿಗೆ 187 to 92, ಆಮೇಲೆ 50 ಕೋಟಿ ಹಣವನ್ನ ಏನಂದ್ರ ಅವ್ರಿಗೆ ಮುಂದೆ ಕಂಟಿನ್ಯೂಟಿ ಕೊಡ್ಬೇಕಂತ ಒಟ್ಟ 126 + 50 ಕೋಟಿ ಹಣವನ್ನ ಮೀಸಲಾಗಿಟ್ಟಿದ್ದೀವಿ ಮತ್ತು ಬಜೆಟ್ ನಲ್ಲಿ ಪಾಸ್ ಮಾಡಿತ್ತು. ಎಲ್ಲ ಆದ ನಂತರ ಇವತ್ತು ಇವ್ರು ಬಂದ ನಂತರ ತಮಗೆ ಬೇಕಾದವ್ರಿಗೆ 2004-5 ಕೊಟ್ಟಿದ್ದಾರೆ. ಇದು ಸರಿ 94-95 ಕೊಟ್ಟಾರ. ನಾವು ಬೇಡದವ್ರಿಗೆ ಯಾರು ಕೊಟ್ಟಿಲ್ಲ. ಫೈಲು 2-3-4 ತಿಂಗಳು ಇಟ್ಕೊಂಡು ನಮ್ ಬೇಕಾಗ ಕೊಟ್ಟು ಶಿಕ್ಷಕರಿಗೆ ಈ ರೀತಿ ಗೋಳಾಡಿಸ್ತಾರ. ಮತ್ತ ಹಣಕಾಸಿನ ಪರಿಸ್ಥಿತಿ ಗಂಭೀರ ಇಲ್ಲ ಅಂತ ಹೇಳ್ತಾರ. ಹೀಗಾಗಿ ಯಾರಾದ್ರೂ ಸ್ವಾಮಿಗಳು ಉಪವಾಸ ಕುಂದ್ರ 6 ತಾಸ್ನಾಗ ಓಡೋಕಾರ, ಓಡೋಗಿ ಮುಖ್ಯಮಂತ್ರಿ ಬಿಡಿಸ್ತಾರ ಅವ್ರನ್ನ. 40 ದಿವಸದಿಂದ ಉಪವಾಸ ಕೂತ್ಕೊಂಡಂತ ಶಿಕ್ಷಕರು ಇಷ್ಟ ತಗೊಳ್ಳಂತ ಪರಿಸ್ಥಿತಿ ನಿರ್ಮಾಣ ಮಾಡ್ಯಾರ. ಅದಕ್ಕೆ ಸರ್ಕಾರ ಆ ದುಡ್ಡು ಎಲ್ಲಿ ಹೋಗಿದೆ ಅವರ ಉತ್ತರ ಹೇಳ್ಬೇಕಾಗತ್ತೆ. ಬಸವರಾಜ ಹೊರಟ್ಟಿ ಅವರೇ, ನೀವು ಕೇಳಿದಂಗೆ ಈಗ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಕೂಡ ನಮಗೆ ಸಂಪರ್ಕಕ್ಕೆ ಬಂದಿದ್ದಾರೆ. ಅವ್ರನ್ನ ಮಾತಾಡಿಸ್ತೀವಿ, ನೀವು ಕೂಡ ಕೇಳ್ಕೊಳ್ಬಹುದು ಅವ್ರು ಏನ್ ಹೇಳ್ತಾರೆ ಅಂತ ಅಂದ್ಬಿಟ್ಟು. ಕಾಗೇರಿ ಅವರೇ, ನಮಸ್ಕಾರ. ನಮಸ್ಕಾರ. ಈಗ ಒಂದು ಚರ್ಚೆಯನ್ನು ನಾವು ತೆಗೆದುಕೊಂಡಿರ್ತಕ್ಕಂಥದ್ದು ಅನುದಾನ ರಹಿತ ಶಾಲಾ ಶಿಕ್ಷಕರಿಗೆ ವೇತನವನ್ನು ಬಿಡುಗಡೆ ಮಾಡೋ ವಿಚಾರದಲ್ಲಿ ಸರ್ಕಾರ 3 ವರ್ಷದಿಂದ ಬಿಡುಗಡೆ ಮಾಡಿಲ್ಲ ಅಂತಕ್ಕಂಥದ್ದು. ಈಗ ನಾಳೆಯಿಂದ ಇವರೆಲ್ಲ ಆಮರಣ ಅಂತ ಉಪವಾಸ ಸತ್ಯಾಗ್ರಹ ಹೂಡ್ತಾ ಇದ್ದಾರೆ. ಇದಕ್ಕೆ ನಿಮ್ಮ ಸ್ಪಷ್ಟೀಕರಣ ಏನು? ಯಾಕೆ ನೀವು ಹಣ ಬಿಡುಗಡೆ ಮಾಡಿಲ್ಲ ಅಂತ ಕೇಳ್ತಿದ್ದಾರೆ. ಅನುದಾನ ಯಾರಿಗೆ ನಾವು ಕೊಡ್ತಾ ಇದ್ದೇವೋ ಅವ್ರಿಗೆ ಕೊಡ್ತಾ ಇದ್ದೇವೆ. ಯಾವುದೇ ಹಂತದಲ್ಲೂ ಅನುದಾನವನ್ನ ನಾವು ನಿಲ್ಲಿಸಿಲ್ಲ. ಯಾವ ಅನುದಾನಕ್ಕೆ ಒಳಪಡಿಸಬೇಕಾದದ್ದಕ್ಕೆ ನಾವು ಈಗಾಗಲೇ ಸರ್ಕಾರದಲ್ಲಿ ಯಾವ ಸರ್ಕಾರವೂ ಮಾಡದೇ ಇರುವ ನಿರ್ಣಯವನ್ನ ನಮ್ಮ ಸರ್ಕಾರದಲ್ಲಿ 1995ನೇ ಇಸ್ವಿ ತನಕ ನಾವು ಅನುದಾನವನ್ನು ಕೊಡ್ತೀವಿ ಹೇಳಿದ್ವಿ. 1 ತನಕ ನಾವು ಕೊಡ್ತಾ ಇದ್ವಿ. ಕಾಗೇರಿ ಅವರು ಹೇಳಿದ್ದು ಒಂದು ಮಾತನ್ನ ನೀವು ಕೇಳಿರ್ಬೋದು, ಬಹಳ ಆಶ್ಚರ್ಯ ಆಯ್ತು ನನಗೆ. ಯಾರ್ಯಾರಿಗೆ ಅನುದಾನ ಕೊಡ್ತೀವಿ ಅಂತ ನಾವು ಹೇಳಿದೀವಿ, ಇಲ್ಲಿ ತನಕ ಕೊಟ್ಟಿದೀವಿ ಅಂತ ಹೇಳ್ತಿದ್ದಾರೆ. ಕಾಗೇರಿ ಅವ್ರು ಯಾರಿಗೆ ಕೊಟ್ಟಾರ ಹೇಳಿ? ಯಾರಿಗೀಗ 126 + 50 ಕೋಟಿ ಬಜೆಟ್ ಪಾಸ್ ಆದ ಕಾಪಿಯಲ್ಲಿ ಕೊಟ್ಟಿ ನೋಡಿ ಅವ್ರ ಕೈ, ಟೀಚರ್ಸ್ ಕೈಯಾಗ. ಮತ್ತೀಗ 94ದವ್ರಿಗೆ ಕೆಲವ್ರಿಗೆ ಇವರ ಬಂದು ಕೊಟ್ಟಲ್ಲ ಕಾಗೇರಿ ಅವ್ರ. ಇವ್ರಿಗೆ ಯಾಕೆ ಕೊಟ್ಟಿಲ್ಲ? ಉಳಿದವ್ರಿಗೆ 92ದವ್ರು 93ದವ್ರಿಗೆ ಯಾಕೆ ಕೊಟ್ಟಿಲ್ಲ? ಅಂದ್ರೆ ನಮ್ಮ ಶಿಕ್ಷಣ ಸಚಿವರಿಗೆ ಮಾಹಿತಿ ಇಲ್ವಾ ಅಂತ? ಹಾಗಾದ್ರೆ ಹೌದು, ಉಪವಾಸ ಕೂಡ ತಲೆ ಕೆಟ್ಟಿದೆ ಇವ್ರದ್ದು. ಟೀಚರ್ಸ್ ಉಪವಾಸ ಕೊಡ್ಬೇಕಾದ್ರೆ ತಲೆ ಕೆಟ್ಟಿದೆ ಅಂತ ನಾನು ಕೇಳ್ತೀನಿ. 91 ಕೊಡ್ತೀವಿ ಅಂದ್ರೆ ಇವರ ಹೇಳಿದ್ರು
93, 94 ಕೊಟ್ಟಂತ ದಾಖಲೆಗಳನ್ನ ಕೊಟ್ಟಿ ನೋಡಿ. ಕಾಗೇರಿ ಅವ್ರು ಬಂದ ನಂತರ 93 ಅವ್ರಿಗೂ ಕೊಟ್ಟಾರ, 94 ಅವ್ರಿಗೆ ಕೊಟ್ಟಾರ, 91 ಅವ್ರಿಗೆ ಕೊಟ್ಟಾರ. ನಾ ಇದ್ದಾಗೂ ಕೊಟ್ಟಿನಿ 398 ಅಪ್ರೂವ್ ಮಾಡೀನಿ. ಈಗ ಮತ್ತ ಅವ್ರ ಕಾಗೇರಿ ಅವ್ರ ಹಂಗ ಹೇಳಿದ್ರೆ ನಿಮ್ಗೆಲ್ಲ ತಪ್ಪು ಮಾಹಿತಿ ಕೊಡ್ತಾರ. ಯಾಕೆ ಈಗ ಇವ್ರು ಉಪವಾಸ ಕೂತದ ಕೇಳ್ಬಿಡಿ ಅವ್ರಿಗೆ. ಹಾಗಾದ್ರೆ ಸರ್ಕಾರದ ಇಚ್ಛಾಶಕ್ತಿ ಯಾವ ದಿಕ್ಕಿನತ್ತ ಸಾಗಿದೆ? ಇವ್ರಿಗೆ ದುಡ್ಡು ಕೊಡಬಾರ್ದು ಅನ್ನೋದೇ ಲೆಕ್ಕನ? ಅವ್ರೆಲ್ಲ ಬ್ಯಾಂಕ್ರಪ್ಟ್ ಆಗ್ಯಾರ, ದುಡ್ಡಿಲ್ಲ. ತಮಗ ಏನಂದ್ರೆ ತಮ್ಮ ಕೆಲ್ಸಕ್ಕೆ ದುಡ್ಡು ಬರ್ತಾವ, ಶಿಕ್ಷಕರಿಗೆ ಸ್ಯಾಲ್ರಿ ಕೊಡೋದು ದುಡ್ಡಿಲ್ಲ. ಮತ್ತೇನ್ ಬೇರೆ ಇಚ್ಛಾಶಕ್ತಿ ಇಲ್ಲ ಅವ್ರಿಗೆ, ಕೊಡಬೇಕನ್ನುವಂತ ಕಾಳಜಿ ಇಲ್ಲ. ಶಿಕ್ಷಕರು 40 ದಿವಸದಿಂದ ಉಪವಾಸ ಕೂತ್ಕೊಳ್ತಾರ. ಕಾರಣ ಓಕೆ, ಬಸವರಾಜ್ ಹೊರಟೆ ಮತ್ತೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವ್ರು ನಮ್ಮ ಜೊತೆ ಸಂಪರ್ಕಕ್ಕೆ ಬಂದಿದ್ದಾರೆ. ಮತ್ತೆ ಮಾತಾಡ್ಸೋಣ ಅವ್ರನ್ನ, ಕೇಳೋಣ. ಕಾಗೇರಿ ಅವರೇ, ಈಗ ಹೊರಟ್ಟಿ ಅವರು ನೇರವಾದ ಆರೋಪ ಮಾಡ್ತಾ ಇದ್ದಾರೆ ಸರ್ಕಾರದ ಮೇಲೆ. ಖಂಡಿತ ಸುಳ್ಳು. ದುಡ್ಡನ್ನ ಇವರು ಅನುದಾನ ರಹಿತ ಶಾಲೆಗಳಿಗೆ ಕೊಟ್ಟಿದ್ದೇ ಆದ್ರೆ ಅವ್ರು ಯಾಕೆ ಉಪವಾಸ ಕೂರ್ತಾ ಇದ್ರು? ಅವ್ರಿಗೇನು ಹುಚ್ಚ ಅಂತ ಕೇಳ್ತಿದ್ದಾರೆ. ಅನುದಾನಕ್ಕೆ ಒಳಪಡಿಸಿರುವಂತಹ ಶಿಕ್ಷಕರಿಗೆ ನಾವು ವೇತನವನ್ನ ಕೊಟ್ಟಿದ್ದೀವಿ. ಓಕೆ, ಅನುದಾನಕ್ಕೆ ಒಳಪಡಿಸಬೇಕಾದಂತಹ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಇವರು ಮಾತನಾಡ್ತಾ ಇರೋದು. ಈಗ ನಾವು 95 ತನಕ ಪ್ರಾರಂಭ ಆಗಿರುವಂತಹ ಶಿಕ್ಷಣ ಸಂಸ್ಥೆಗಳಿಗೆ ಅನುದಾನ ಕೊಡ್ತೀವಿ ಅಂತ ನಾವು ಹೇಳಿದೀವಿ. ಆ ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದೇವೆ. ಆ ಪ್ರಕ್ರಿಯೆಯನ್ನ ಮಾಡೋ ಸಂದರ್ಭದಲ್ಲಿ ಈಗ 91 ತನಕ ಎಲ್ಲ ಪ್ರಾರಂಭ ಆಗಿರುವಂತಹ ಶಿಕ್ಷಣ ಸಂಸ್ಥೆಗಳಿಗೆ ಕೊಟ್ಟಿದ್ದೇವೆ. ನಾವು ಹಿಂದೆ ಅತಿವೃಷ್ಟಿ ಆಗೋಕ್ಕಿಂತ ಮೊದಲು 95 ಆಗಿರುವಂತ 700 ಶಿಕ್ಷಣ ಸಂಸ್ಥೆಗಳಿಗೂ ಕೊಟ್ಟಿದ್ದೇವೆ. ನಮ್ಮ ಸರ್ಕಾರಕ್ಕೆ ಶಿಕ್ಷಣದ ಬಗ್ಗೆ ಬದ್ಧತೆ ಇದೆ, ಶಿಕ್ಷಕರ ಬಗ್ಗೆ ಕಾಳಜಿ ಇದೆ. ನಾವು ಹೇಳದಂತೆ 95ನೇ ಇಸ್ವಿ ತನಕ ಪ್ರಾರಂಭಿಸಿರುವಂತಹ ಶಿಕ್ಷಣ ಸಂಸ್ಥೆಗಳ ಶಿಕ್ಷಕರಿಗೆ ಅನುದಾನಕ್ಕೆ ಕೊಡೋದಕ್ಕೆ ನಾವು ಬದ್ಧವಾಗಿದ್ದೇವೆ. ಯಾವಾಗ ಕೊಡ್ತೀರಾ ಹಾಗಾದ್ರೆ? ಕೊಡುವಂತ ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದೇವೆ ನಾವು. ಈಗ 2010 ಸೆಪ್ಟೆಂಬರ್ 1ನೇ ತಾರೀಕು ಕಾಗೇರಿ ಅವರೇ ಬನ್ನಪ್ಪ ಪಾರ್ಕ್ ನಲ್ಲಿ ಇವರೆಲ್ಲ ಪ್ರತಿಭಟನೆ ಮಾಡಿದ್ರು. ಅವತ್ತು ರಾತ್ರಿ 9 ಗಂಟೆಗೆ ನೀವು ಪ್ರತಿಭಟನೆಯಲ್ಲಿ ಭಾಗವಹಿಸಿ ನೀವು ಹೇಳಿದ್ರಿ, ಖಂಡಿತವಾಗಿ ನಾವು ಇದನ್ನ ಆರ್ಡರ್ ಮಾಡಿದೀವಿ, ಜೂನ್ 1, 2010 ಅನ್ವಯ ಆಗುವಂಗೆ ನಾವು ದುಡ್ಡನ್ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರಿ. 176 ಕೋಟಿ ರೂಪಾಯಿ ರಿಲೀಸ್ ಮಾಡಿದೀವಿ ಅಂತ ದಾಖಲಾತಿಗಳಲ್ಲಿ ತೋರಿಸಿದ್ದೀರಾ. ಆ ದುಡ್ಡೆಲ್ಲ ಎಲ್ಲಿ ಹೋಯ್ತು ಹಾಗಾದ್ರೆ? ಎಲ್ಲ ನಾವು ಹೇಳಿರುವಂತಹ ನಮ್ಮೆಲ್ಲ ಮಾತುಗಳನ್ನ ನಾವು ನಡೆಸಿದ್ದೇವೆ. ನೀವು ನಾನು ರಾಜಕೀಯ ಮಾಡತ್ತ ಅಂತ ಹೇಳ್ತೀರಿ. ರಾಜಕೀಯ ಮಾಡಕ್ಕೆ ನನಗೇನು ಇಲೆಕ್ಷನ್ ಇದೆ ಅಥವಾ ಹೋಗಿ ಬಂದ ತಿರ್ಸಿಗೆ ನಿಮ್ ವಿರುದ್ಧ ಇಲೆಕ್ಷನ್ ನಿಲ್ತೀರ ಅಥವಾ ಮತ್ತೇನಿದೆ? ಈಗ ನೀವು ಟೀಚರ್ಸ್ ಸ್ಯಾಲರಿ ಕೊಡ್ರಿ ಅಂತ ಹೇಳಿದ್ರ ನೀವ ಕೊಡ್ತೀವಿ ಅಂತ ಹೇಳಿದ್ರಿ. 25 ಫೆಬ್ರವರಿ ಮೀಟಿಂಗ್ದಾಗ ನೀವ ತೀರ್ಮಾನ ಮಾಡಿ ಕೊಡ್ತೀವಿ ಅಂತ ಹೇಳ್ಕೊಂಡು ಹೇಳಿದವ್ರು ನೀವು ಕೊಡ್ಲಿಲ್ಲ. ನೀವು ವಚನ ಕೊಟ್ಟಂಗೆ ನಡೀಲಿಲ್ಲ. ನಡಿಲಿಕ್ಕೆ ಟೀಚರ್ಸ್ ಸ್ಟ್ರೈಕ್ ಕೂತಾರ. ರಾಜಕೀಯ ಏನಂತಿದ್ರ ಹೇಳಿ ನೋಡೋಣ. ನಾವು 95ನೇ ಇಸ್ವಿ ತನಕ ಕೊಡ್ತಾ ಇದ್ವಿ. ನಾವು 700 ಸಂಸ್ಥೆಗಳಿಗೆ ಕೊಟ್ಟಿದ್ದೀವಿ. ಮಾಡ್ತೀರಿ ನೀವು ಪ್ರಕ್ರಿಯೆ ಮಾಡಾಕತ್ತಿ ಅಂತೀರಿ. ಏನ್ ಪ್ರಕ್ರಿಯೆ ಮಾಡ್ತೀರಿ? ಎಲ್ಲಿ ಕೊಟ್ಟಿರಿ ನೀವು ಗ್ರಾಂಟ್? ಇವತ್ತಿನವ್ರಿಗೆ ನೀವು ಬಂದ ನಂತರ ನೀವು ಕೊಟ್ಟಿರಿ ಕೆಲವರಿಗೆ, ಆಮೇಲೆ ಇನ್ನೂ ಕೊಟ್ಟಿಲ್ಲ. 2009 ನಂತರ ನೀವು ಎಕಾನಮಿ ಹಿಂತಕೊಂದ್ ಮೀಟಿಂಗ್ ಹೇಳಿದ್ರಿಲ್ಲ. ಅವತ್ತು ಮೀಟಿಂಗ್ ಹೇಳಿರಿ. ಹೇಳಿ ಮತ್ತೆ ನೀವು ಸುಳ್ಳು ಮಾಡಿ ಮತ್ತೆ ನನಗ ರಾಜಕೀಯ ಮಾಡ್ತಾರ ಅಂದ್ರೆ ಹೆಂಗ? ನಿಮ್ಗೆ ನೀವು ಹೇಳಿ, ನಿಮ್ಗೆ ಸರಿ ಅನಿಸ್ತದ? ಇದು ಒಬ್ಬ ಜವಾಬ್ದಾರಿ ಮಂತ್ರಿಗಳಾಗಿ ನೀವು ಈ ರೀತಿ ಹೇಳ್ತೀರಂದ್ರ ನನಗೆಲ್ಲ ಒಂಥರ ನೋವಾಗ್ತಿದೆ. ರಾಜಕೀಯ ಮಾಡೋ ಅಂತ ಕೆಲಸ ನಾ ಮಾಡಿದ್ರೆ ಏನಿದೆ ರಾಜಕೀಯ ಮಾಡಕ್ಕೆ? ಅನಗತ್ಯವಾಗಿ ಗೊಂದಲ ಮಾಡೋದಕ್ಕೆ ಬಯಸ್ತಾ ಇದ್ದೀರಿ, ರಾಜಕಾರಣ ಮಾಡಿಸೋದಕ್ಕೆ ಬಯಸ್ತಾ ಇದ್ದೀರಿ. ನಿಮ್ಮ ಕಡೆ ಯೋಗ್ಯತೆ ಇದ್ರೆ ನೀವ್ಯಾಕೆ ಮಾಡಿದ್ರಿ? ಮಾಡಿ ಮಿನಿಸ್ಟರ್ ಆಗಿ ಮಾಡಿ ಕೆಲಸ ನೋಡೋಣ. ಕೆಲಸ ಮಾಡಿ ಶಿಕ್ಷಕರ ಸ್ಯಾಲರಿ ರಾಜಕೀಯ ಮಾಡಕ್ಕೆ ತಲೆ ಕೆಟ್ಟಿದೆ. ಉದಾಹರಣೆ ನಿಮ್ಮಲ್ಲಿ ಇಲ್ಲದೆ ಇರೋದ್ರಿಂದ ಓಕೆ ಓಕೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಪಾಪ ಗ್ರಾಮೀಣ ಭಾಗದ ಪ್ರವಾಸದಲ್ಲಿ ನೆಟ್ವರ್ಕ್ ಸರಿಯಾಗಿ ಸಿಗ್ತಾ ಇಲ್ಲ. ಈಗ ಅವ್ರು ಕೇಳಿದ್ದೇನೆಂದ್ರೆ, ಹೊರಟ್ಟಿ ಅವರೇ, ರಾಜ್ಯದಲ್ಲಿ ಬೇರೆ ಅನುದಾನ ರಹಿತ ಶಾಲೆಗಳಿಲ್ವಾ, ಸಂಘ ಸಂಸ್ಥೆಗಳಿಲ್ವಾ? ಯಾವುದೇ ಒಂದು ಈ ತರ ಬಂದಾಗ್ಲೂ ಹೊರಟ್ಟಿ ಅವರೇ ಯಾಕೆ ಮುಂದಾಳತ್ವ ವಹಿಸ್ಕೋಬೇಕು ಅಂತ ಕೇಳ್ತಾರೆ. ಯಾಕೆಂದ್ರೆ ಉಳಿದವ್ರ ಬಗ್ಗೆ ನಾವು ಹೋರಾಟ ಮಾಡಬಾರ್ದು. ಈಗ 1/6/87 94 ಅನುದಾನ ಕೊಡ್ತೀವಿ ಅಂತೇಳಿ ಗೌರ್ಮೆಂಟ್ ಒತ್ಕೊಂಡು ಬಜೆಟ್ ರಿಲೀಸ್ ಮಾಡೈತಿ. ಅವ್ರಿಗೆ ಕೊಟ್ಟಿಲ್ಲ ಅಂದ್ರೆ ನನ್ನ ಕಡೆ ನನ್ನ ಕಾನ್ಸ್ಟಿಟ್ಯೂನ್ಸಿ ಕೂತಿರ್ತಾರ. ಅವ್ರ ಜನರು ನೋಡ್ಬೇಕಾಗೈತಿ. ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ಕಣ್ಣು ಮುಚ್ಕೊಂಡು ಕುಂದ್ರಾಗೈತಿ. ಉಳಿದವ್ರು ಯಾರು ಎಲ್ಲರೂ ಬಂದಾರ. ಅವ್ರು ಬಂದಿಲ್ಲ, ಅವ್ರು ತಗೊಂಡು ನನಗೆ ನನ್ನ ಕೆಲಸನ ಮಾಡ್ತೀನಿ. ಏನಂದ್ರೆ ಇಲೆಕ್ಷನ್ ಐತೆ ನಾಳೆ. ಇಲೆಕ್ಷನ್ ಮುಗಿದು ಈಗ 1 ವರ್ಷ ಆಯ್ತು. ಮತ್ತೆ ನನ್ನ ವೋಟ್ ಹಾಕಿದವರು ರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ ಅಲ್ಲ. ಈಗ ಕೊನೆಯದಾಗಿ ಇವರ ಪರವಾಗಿ ಸರ್ಕಾರಕ್ಕೆ ಮತ್ತೊಂದ್ ಸರ್ತಿ ನೀವು ಏನು ಆಗ್ರಹವನ್ನ ಮಾಡ್ತಾ ಇದ್ದೀರಾ ಅದನ್ನ ಹೇಳಿ. ಆಗ್ರಹ ಇಷ್ಟ ಮಾಡ್ತೀನಿ. ಮಾತು ಕೊಟ್ಟಂತೆ ನಡಿಬೇಕು. ಸರ್ಕಾರ ಬಜೆಟ್ ನಲ್ಲಿ ಪಾಸ್ ಮಾಡಿದಂತದ್ದು 25 ಫೆಬ್ರವರಿ 2010 ಏನು ಮೀಟಿಂಗ್ ಮಾಡಿ ಏನು ಹಣಕಾಸಿನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರಲ್ಲಿ ನಡಿಬೇಕು. ಇಲ್ದಿದ್ರ ಗ್ರಾಂಟ್ ಕೊಡುವವರೆಗೆ ದೊಡ್ಡದಾದಂತ ಹೋರಾಟವನ್ನು ಮಾಡ್ತೀವಿ. ಈ ಸರ್ಕಾರವನ್ನು ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿ ಮಠ ಗ್ರಾಂಟ್ ಕೊಡೋದು ಅಲ್ಲಿ ಮಠ ಹೋರಾಟ ಮಾಡ್ತೀವಿ. ಓಕೆ ಓಕೆ ಬಸವರಾಜ್ ಹೊರಟ್ಟಿ ಅವರೇ, ಧನ್ಯವಾದ. ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದೀರಾ. ನಿಮ್ಮ ಬೆಂಬಲವನ್ನ ಇವರಿಗೆ ವ್ಯಕ್ತಪಡಿಸಿರ್ತಕ್ಕಂಥದ್ದು ತಮಗೆ ಧನ್ಯವಾದ. ಒಟ್ಟಾರೆ ಈಗ
ಒಂದು ಗೊಂದಲದ ವಾತಾವರಣ ನಿರ್ಮಾಣ ಆಯಿತು ಅಂತ ನನಗನ್ನಿಸ್ತಾ ಇದೆ. ಏಕೆಂದರೆ ರಾಜ್ಯ ಸರ್ಕಾರದ ಪರವಾಗಿ ಶಿಕ್ಷಣ ಸಚಿವರೇ ನಮ್ಮ ಜೊತೆ ಮಾತನಾಡಿದ್ದಾರೆ. ಅವ್ರು ಹೇಳೋ ಪ್ರಕಾರ ಅನುದಾನವನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು 95ನೇ ಇಸ್ವಿಯವರೆಗೆ ಯಾರ್ಯಾರಿಗೆ ಅನುದಾನ ಕೊಟ್ಟಿದ್ದೀವಿ ಬಿಡುಗಡೆ ಮಾಡ್ತಕ್ಕಂಥ ಪ್ರಕ್ರಿಯೆ ನಡೀತಾ ಇದೆ ಅಂತ ಹೇಳ್ತಾರೆ. ಆದರೆ ಆ ಪ್ರಕ್ರಿಯೆ ಯಾವಾಗ ಮುಕ್ತಾಯ ಆಗುತ್ತೆ, ಇವರಿಗೆ ಯಾವಾಗ ಹಣ ಸಂದಾಯ ಆಗುತ್ತೆ, 3 ವರ್ಷದಿಂದ ಇವರಿಗೆ ಹಣ ಇಲ್ಲ, ದುಡ್ಡಿಲ್ಲ, ಹೇಗೆ ಜೀವನ ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು ಒಂದು ಕಡೆ. ಆದರೆ ಬಸವರಾಜ ಹೊರಟ್ಟಿ ಅವರು ಇದು ಯಾವುದೂ ನಡೀತಾನೆ ಇಲ್ಲ, ನಾನು ಬಂದು ಸ್ಟುಡಿಯೋದಲ್ಲಿ ಮುಖಾಮುಖಿ ಚರ್ಚೆ ಮಾಡ್ತೀನಿ, ಭೇಟಿ ಮಾಡ್ತೀನಿ ಅಂತಕ್ಕಂಥದ್ದು. ಓಕೆ, ಒಂದು ತಾರ್ಕಿಕ ಅಂತ್ಯವನ್ನು ಈ ಒಂದು ಪ್ರಕರಣಕ್ಕೆ ನಾವು ಕೊಡಬೇಕಾಗುತ್ತೆ. ಮತ್ತಷ್ಟು ಚರ್ಚೆಯನ್ನು ಮುಂದುವರಿಸೋಣ. ಅದಕ್ಕೂ ಮುನ್ನ ಒಂದು ಪುಟ್ಟ ಬ್ರೇಕ್.